ಹಾಯ್ ಗೈಸ್, ಎಲ್ಲ ಹೆಂಗೊಳರಿ ಗೈಸ್? ತುಂಬ ದಿನ ಆತಲ್ಲ ಲಾಗ್ ಮಾಡಿ ಹಾಕದೆ. ಹೆಂಗೆ ಅನಿಸಿತು ನನ್ನ ಲಾಗ್ ಹಾಕದೆ? ತುಂಬ ಬೇಜಾರತ್ತ ನೀವ್ಗೆಲ್ಲ. ಮೊನ್ನೆ ಹೇಳಿದ್ದಲ್ಲ ಕರೆಂಟ್ ಇತ್ತಲೆ ಹಾಗೆ ಲಾಗ್ ಮಾಡಿ ಹಾಕಿ ಕಾಲೇ ಅಂತ ಹೇಳಿದ್ದಲ್ಲ, ಅದಾಗಿ ಮತ್ತೆ ಸ್ವಲ್ಪ ಟೈಮ್ ಆಗಿ ಒಂದು 4-5 ದಿನ ಕರೆಂಟ್ ಇತ್ತಲೆ ಗೈಸ್. ಮತ್ತೆ ಕರೆಂಟ್ ಬಾತು, ಮತ್ತೆ ಲಾಗ್ ಮಾಡಿ ಹಾಕಿಕ್ಕೆ ಸ್ವಲ್ಪ ಟೈಮ್ ಎಲ್ಲ ಇತ್ತಲೆ. ಇನ್ನು ಕಾಲೇಜ್ ಎಲ್ಲ ಸ್ಟಾರ್ಟ್ ಆಯ್ತು, ಸೋಮವಾರದಿಂದ ಕಾಲೇಜ್ ಶುರು ಆಯ್ತು. ಮೊನ್ನೆ ಸಂಜೆ ಅಕ್ಕನ ಕರೆಂಟು ಬಂತು. ನಿನ್ನೆ ಲಾಗ್ ಮಾಡಿ ಹಾಕೋ ಮತ್ತೆ ಹೇಳಿ ಅಕ್ಕ, ನಿನ್ನೆ ಒಂದು ಪ್ರೋಗ್ರಾಮಿಗೆ ಹೋಗಿ ಇತ್ತು ನನಗೆ. ಹಾಗೇನೆ ನಾನು ಅಪ್ಪನೂ ಹೋಗಿದ್ದ ಪ್ರೋಗ್ರಾಮಿಗೆ. ಹಾಗೆ ಮತ್ತು ನಮ್ಮ ಮನೆ ಕೆಳಗಿದವೆಲ್ಲ ಬಂದಿದ್ದ. ಹಾಗೆ ಇಂದು ಲಾಗ್ ಮಾಡಿ ಹಾಕೊಂಬಂತ ಹೇಳ್ಕನ. ಇನ್ನು ನಾಳೆ ಸೋಮವಾರ ಕಾಲೇಜ್ ಸುರತ್ತು. ಹಾಗೆ ಬುಕ್ ಎಲ್ಲ ತೆಗಿಯಕ್ಕೆ ಹೋಗಿದ್ದ ನಾನು, ಅಮ್ಮ, ತಮ್ಮ ಎಲ್ಲ. ಹಾಗೆ ಅಲ್ಲಿ ಮಾಡಿ ಹಾಕಿತ್ಲಿ ಅಂತ ಲಾಗ್ ಮಾಡ್ತಿಲ್ಲ ಅತ್ತ. ಹಾಗೆ ನಾ ಹೇಳಿದ್ದಲ್ಲ, ನೆಂಟ್ರು ಮನೇಲಿದ್ದ ಹೊರಟಿಗೆ ಡೇ 4 ಡೇ 5 ಹಾಗೆಲ್ಲ ಮಾಡೋ ಮತ್ತೆ ನೆಂಟರು ಸಹ ಹೋದ. ಹಾಗೆ ನೆಂಟರು ಹೋದ ದಿನಾನೇ ಸಂಜೆ ಹಾಕನ ಕರೆಂಟ್ ಬಂದುಬಿಟ್ಟು ಅತ್ತ. ಹಾಗಾಗಿ ಅವು ಹೋಗಿದ್ದಲ್ಲ, ಹಾಗೆ ಅವರೊಟ್ಟಿಗೆ ಲಾಗ್ ಮಾಡಿ ಹಾಕಿ ಕಾತ್ಲೆ. ಹಾಗೆ ಡೇ 4 ಡೇ 5 ಅದಂತನೂ ಮಾಡ್ತಿಲ್ಲ, ಯಾಕೆಂತಾರೆ ಕರೆಂಟ್ ಇತ್ತಿಲ್ಲ ಅವು ಇರ್ಕನ. ಹಾಗೆ ಅವು ಹೋದ ಮೇಲೆ ಕರೆಂಟ್ ಬಂತು. ಮತ್ತು ಅವು ಹೋದ್ಮೇಲೆ ಲಾಗ್ ಮಾಡಿಕ್ಕೂ ಆತ್ಲಿ. ಕಾಲೇಜ್ ಶುರು ಆತತ್ತ. ನಂಗೆ ಇನ್ನು ಲಾಗ್ ಮಾಡಿ ಕಾದೇನೇ ಇಲ್ಲ, ನನಗೆ ಗೊತ್ತಲೇ ಅದೇನತ್ತ. ಟ್ರೈ ಮಾಡಿಕಾದ್ರೆ ಮಾಡಿ ಹಾಕಿನ ಆತ. ಇಲ್ಲರೇ ಬೇಜಾರು ಮಾಡ್ಕೊಂಬೇಡಿ. ಇಷ್ಟು ದಿನ ನನ್ನ ಮಿನಿ ಲಾಗ್ ಇಲ್ಲದೆ ನೀವೆಲ್ಲ ಬೇಜಾರಾತ, ಒಂದು ಕಮೆಂಟ್ ಹಾಕಿ ಆತ. ಮೊನ್ನೆ ಮಾವನ ಮಗಳು ಬಂದಿತ್ತು ಹೇಳ್ದಲ್ಲ, ಅವಳು ಹೇಳಿತ್ತಲ್ಲ, ಏನೇ ಇದ್ದರೂ ಕಮೆಂಟ್ ಹಾಕಿ ಅವಳಿಗೆ ಖುಷಿ ಆದೈತಾ. ಹಾಗೆ ಕಮೆಂಟ್ ಹಾಕಿ ಆತ. ಅಯ್ಯೋ ಕರೆಂಟ್ ಇಲ್ಲದೆ ನನಗಂತೂ ತುಂಬ ಬೇಜಾರಾಗಿತ್ತು ಮೊನ್ನೆ ಎಲ್ಲ. ಟೈಮೇ ಹೋಗ್ತಿತ್ಲೆ. ಆಚೆ ನನಗೆ ಯೂಟ್ಯೂಬ್ ಬ್ಲಾಗ್ ಮಾಡಿಕೂ ಆಗ್ತಿತ್ಲೆ, ಈಚೆ ಸೀರಿಯಲ್ ನೋಡಿಕೂ ಆಗ್ತಿತ್ಲೆ, ಕತ್ತಲಲ್ಲಿ ಕುದ್ರಿಕೂ ಆಗ್ತಾಯಿತ್ಲೆ. ಹಾಗಿತ್ತು ನನ್ನ ಪರಿಸ್ಥಿತಿ. ಮುಂದೆ ನನ್ನ ಮಿನಿ ಲಾಗ್ನ ನಾನು ಇಲ್ಲಿಗೆ ಮುಗಿಸಿನ ಆಯ್ತಾ. ಎಲ್ಲವಕ್ಕೂ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್. ಹಾಗೆ ನಾಳೆ ಸಿಕ್ಕ ಮಾತಾ, ನಾಳೆ ಮಾಡಿ ಹಾಕಿನೇ ಮಿನಿ ಲಾಗ್ನ. ಎಲ್ಲವೂ ಹೀಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಹಾಗೆ ಹೇಳಿಕೆ ಮರ್ತೋತತ್ತ. ಇಂದು ನನ್ನ ಪಪ್ಪಂದು ಹಾಗೆ ಅಮ್ಮಂದು ಮದುವೆ ಆದ ದಿನ. ಇಬ್ಬರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪ ಅಮ್ಮ.